ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ನೋಡಿದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕರ್ನಾಟಕದಲ್ಲಿ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಏನು ಈ ಹಿಂದೆ ಸಾರಿಗೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ SLPಯನ್ನು ಕಳಿಸಿಕೊಟ್ಟಿದ್ದನ್ನು ಹೊರತುಪಡಿಸಿದರೆ ಇದುವರೆಗೂ ಕೂಡ SLPಗೆ ಸಂಬಂಧಪಟ್ಟ ವಿಚಾರವಾಗಿ ಏನಾಗಿದೆ ಅಂತಕ್ಕಂತಹ ವಿಚಾರವನ್ನು ತಿಳಿಸುವವರೇ ಯಾರೂ ಇಲ್ದಂಗಾಗಿದೆ. ಜೊತೆಗೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಷ್ಟೋ ಸಂಘಟನೆಗಳಿದೆ, ಇದು ಯಾವುದೂ ಕೂಡ ಇದುವರೆಗೂ ಕೇಸಲ್ಲಿ ಇಂಪ್ಲೀಡ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ. ಮತ್ತು ಹೊಸದಾಗಿ ಬಂದಿರತಕ್ಕಂತಹ ಸರ್ಕಾರಗಳು ಮತ್ತು ಹೊಸದಾಗಿ ಬಂದಿರತಕ್ಕಂತಹ ಸಚಿವರು ಮತ್ತು ಹೊಸದಾಗಿ ಬಂದಿರತಕ್ಕಂತಹ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾರ್ಯಕ್ರಮಗಳು ಏನು ಮತ್ತು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಸಂಪೂರ್ಣ ನಿರ್ಮೂಲನೆಯನ್ನು ಮಾಡೋದಕ್ಕೆ ಈ ಹಿಂದಿನ ಸಚಿವರು ಪಣ ತೊಟ್ಟಿದ್ರಲ್ಲ, ಅದೇ ರೀತಿಯಾಗಿ ನಾವು ಅನುಮತಿ ಕೊಡೋದೇ ಇಲ್ಲ ಅಂತ ಸ್ಟ್ಯಾಂಡ್ ಆಗಿ ನಿಂತಿದ್ದಾರಾ ಇಲ್ವಾ, ಇವರು ಅನುಮತಿ ಕೊಡೋದ್ರ ಬಗ್ಗೆ ಏನಾದರೂ ಗಮನವನ್ನು ಹರಿಸಿದಾರಾ ಅಂತಕ್ಕಂತಹ ವಿಚಾರವಾಗಿ ನೋಡಿದರೆ ಯಾವುದು ಕೂಡ ಇಲ್ಲಿ ಸ್ಪಷ್ಟತೆಯಾಗಿ ಕಾಣ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ SLP ಏನು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಕಳಿಸ್ಕೊಟ್ಟಿದ್ದು ಸುಪ್ರೀಂ ಕೋರ್ಟಲ್ಲಿ ಅಪ್ರೂವಲ್ ಆಗಿದೆಯಾ ಅಂತ ಕೇಳಿದರೆ ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಸಿಗದೇ ಇರತಕ್ಕಂಥದ್ದು. ಜೊತೆಗೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಲೆಕ್ಕಕ್ಕೆ ನೋಡಿಕೊಂಡ್ರೆ ಗಂಡಸರ ಆಡಳಿತದ ಸರ್ಕಾರಗಳು ಅಂತ ನಾವು ಹೇಳಬೇಕಾಗುತ್ತೆ. ಏಕೆಂದರೆ ಸತತವಾಗಿ ತಾವು ನೋಡಿರ್ಬೋದು, 2 ತಿಂಗಳಿಂದಲೂ ಕೂಡ ಈ ಹಿಂದೆ 2 ತಿಂಗಳ ಹಿಂದೆಯೂ ಕೂಡ ಸಚಿವರೇ ನೇರವಾಗಿ ರಸ್ತೆಗೆ ಬಂದು ಇಳಿದು ಬೈಕ್ ಟ್ಯಾಕ್ಸಿಯ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿದ್ದನ್ನು ತಾವುಗಳು ಗಮನಿಸಿರ್ತೀರ. ಜೊತೆಗೆ ಏನು ಆ್ಯಪ್ನ ಪ್ಲೇಸ್ಟೋರ್ನಿಂದಲೇ ಸಂಪೂರ್ಣವಾಗಿ ಆ್ಯಪ್ಗಳನ್ನ ತೆಗೆದುಬಿಡಬೇಕು ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ಪತ್ರ ಬರೆದಿದ್ದನ್ನು ಕೂಡ ತಾವುಗಳು ಗಮನಿಸಿರ್ತೀರ. ಮತ್ತು ನಿನ್ನೆಯೂ ಕೂಡ ಒಂದು ವಿಚಾರ ಬಂದಿದೆ, ಮತ್ತೆ ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಯಾರೆಲ್ಲ ವೈಟ್ ಬೋರ್ಡ್ನ ವಾಹನಗಳನ್ನು ಬಳಕೆ ಮಾಡಿ ಅನಧಿಕೃತವಾಗಿ ಇಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಅಂತಹ ವಾಹನಗಳ ವಿರುದ್ಧವಾಗಿ ಕಠಿಣವಾದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾನೂನು ಅಂದರೆ ಕಾನೂನನ್ನು ಕಾಪಾಡಬೇಕು ಅಂತಕ್ಕಂತಹ ನಿಲುವಿಗೆ ನಿಂತಿರ್ತಕ್ಕಂತಹ ಮಹಾರಾಷ್ಟ್ರ ಸರ್ಕಾರದ ಸಾರಿಗೆ ಸಚಿವರು ಮತ್ತು ಮಹಾರಾಷ್ಟ್ರ ಸರ್ಕಾರ ಉತ್ತಮವಾದ ಬೆಳವಣಿಗೆ ಮತ್ತು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನೇ ನಂಬಿಕೊಂಡು ಬಂದು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರಿಗೆ ಅವರ ಪರವಾಗಿ ನಿಂತುಕೊಂಡಿರ್ತಕ್ಕಂಥದ್ದಕ್ಕೆ ನಾವೊಂದು ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ತಾ ಇದ್ದರೆ ಇಲ್ಲಿ ಯಾವುದೇ ರೀತಿಯಾದ ನಿಲುವು ಮತ್ತು ನಿರ್ಧಾರಗಳಿಗೆ ಬಂದಿಲ್ಲ ಇನ್ನೂ ಕೂಡ ಸರ್ಕಾರಗಳು. ಅವ್ರು ಬರೋ ಅಷ್ಟೊತ್ತಿಗೆ ಇವರೆಲ್ಲ ಊರೆಲ್ಲ ಕೊಳ್ಳೆ ಹೊಡೆದು ಹೋದ್ಮೇಲೆ ದಂಡಿ ಬಾಗಿಲು ಹಾಕಿದ್ರಂತೆ ಅಂತ ಗಾದೆ ಇರೋ ಆ ರೀತಿಯಲ್ಲಿ ಎಲ್ಲವೂ ಮುಗಿದ ಮೇಲೆ ಇವರೇನಾದರೂ ಬಂದು ಮುಗಿಸ್ತೀನಿ ನಿಲ್ಲಿಸ್ತೀನಿ ಅಂತಂದರೆ ಅದು ಸುಳ್ಳು ಅಂತ ಅನ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಹಲವಾರು ಅಧಿಕಾರಿಗಳು ಮಾತಾಡಿರ್ತಕ್ಕಂತಹ ವಿಚಾರವಾಗಿ ನೋಡಿದಂಥ ಸಂದರ್ಭದಲ್ಲಿ ಕೇವಲ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ವಿನಃ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಯಾವ ನಿಲುವು ಕೂಡ ಯಾವ ಅಧಿಕಾರಿಗಳಲ್ಲೂ ಕೂಡ ಕಾಣದೇ ಇರತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ನೋಡಿರ್ತೇವೆ. ಏನೋ ಇವತ್ತು 10 ಜನ ಕರ್ಕೊಂಡು ಒಂದು ಸಂಘಟನೆ ಹೋಗಿ ಅಧಿಕಾರಿಗಳಿಗೆ ಮತ್ತು ಆಯುಕ್ತರನ್ನ ಭೇಟಿಯಾಗಿ ಏನಾದರೂ ಒಂದು ವಿಚಾರವನ್ನು ಸ್ಪಷ್ಟನೆಯನ್ನು ಕೇಳಿದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಅವತ್ತು ಅವರನ್ನು ಅಲ್ಲಿಂದ ಹೊರಗೆ ಹೇಗೆ ಸಾಗಿಸಿದರೆ ಸಾಕು, ನಾಳೆ ಬರುವ ಸಮಸ್ಯೆಯನ್ನು ನಾಳೆ ನೋಡ್ಕೊಳ್ಳೋಣ ಅನ್ನುವಷ್ಟು ಮಟ್ಟಕ್ಕೆ ಅಧಿಕಾರಿಗಳು ಜಾಣ ಕುರುಡುತನವನ್ನು ಮೆರಿತಾ ಇರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ಯಾವುದೇ ರೀತಿಯಾದ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಕೂಡ ನಮಗಿಲ್ಲೊಂದು ರೀತಿ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಧ್ವನಿ ಎತ್ತಿ ಮಾತಾಡಬೇಕಾದಂತಹ ಚಾಲಕರುಗಳೇ ಮೌನ ವಹಿಸಿ ಬಂದದ್ದು ಬರಲಿ ಪಾಲಿಗೆ ಗೋವಿಂದನ ದಯೆಯೊಂದಿರಲಿ ಅನ್ನೋ ರೀತಿಯಲ್ಲಿ ಎಲ್ಲದನ್ನೂ ಕೂಡ ಭಗವಂತನ ಮೇಲೆ ಹಾಕಿ ತಮ್ಮ ಕರ್ತವ್ಯ ಏನಿದೆ ಅದನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ದಿನದಿನಕ್ಕೂ ಕೂಡ ಹೊಸ ಅವತಾರಗಳ ಮುಖಾಂತರವಾಗಿ ಬೀಜಾಸುರರ ರೀತಿಯಲ್ಲಿ ಹೋದರೂ ಕೂಡ ಮತ್ತೆ ಪ್ರಾಣ ಎತ್ಕೊಂಡು ಬರ್ತಿರ್ತಕ್ಕಂತಹ ಕಂಪನಿಗಳು ನಿಮ್ಮನ್ನು ಪ್ರತಿದಿನವೂ ಕೂಡ ಹಂತವಾಗಿ ತುಳಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ, ಅಂದರೆ ತಂತ್ರಜ್ಞಾನವನ್ನು ಬಿಟ್ಟು ನಾವು ದುಡಿಮೆ ಮಾಡ್ತೀವಿ ಅಂತಲ್ಲ, ತಂತ್ರಜ್ಞಾನ ಇದ್ದು ಅವರು ನಮ್ಮ ಆಡಳಿತದಲ್ಲಿ ಹೇಗಿರಬೇಕು ಅಂತಕ್ಕಂತಹ ನಿಲುವು ನಮ್ಮದೇನಿದೆ ಅದಕ್ಕೆ ಬದ್ಧವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾದಂತಹ ಕಂಪನಿಗಳ ವಿರುದ್ಧವಾಗಿ ಸರ್ಕಾರ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಅವ್ರಿಗೊಂದು ರೀತಿ ಬಲಿಷ್ಠವಾದ ಶಕ್ತಿಯಾಗಿ ನಿರ್ಮಾಣವಾಗ್ತಾ ಇದೆ. ಧನ್ಯವಾದ, ಶುಭ ದಿನ.